ಆಂತರಿಕ ಚುನಾವಣೆ ಅಂತಂದೇಳಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಫ್ಲೆಕ್ಸ್ಗಳು ಈ ತರ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಇದೆಲ್ಲ ಅಂಟಿಸ್ಯಾರ. ಹೇಳೋರು ಕೇಳೋರಿಲ್ಲ. ರೈಲ್ವೆ ಸಚಿವರು ದಯಮಾಡಿ ಇದಕ್ಕೊಂದು ಕಾನೂನು ತರಬೇಕು. ಇದು ಸಾರ್ವಜನಿಕ ಆಸ್ತಿ. ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಎಂಪ್ಲಾಯಿಗೆ ಗೌರವ ಕೊಡ್ತೀವಿ. ಅವ್ರು ನಿಮ್ಗೆ ಏನೇ ಚುನಾವಣೆ ಇದ್ರು ಆಂತರಿಕ ಚುನಾವಣೆ ಒಳಗಡೆ ಇರಲಿ. ಇದು ಪಬ್ಲಿಕ್ ಆಸ್ತಿ. ನೋಡಿ ಹೊರಗಡೆ ಡೇಟ್ ಮುಗಿದ್ರು ಕೂಡ ಬ್ಯಾನರ್ಗಳು ಇದ್ದಾವ, ಈ ಪಬ್ಲಿಕ್ ಸ್ಟಿಕ್ಕರ್ಗಳು ಇದೆಲ್ಲ ಏನ್ ತೋರಿಸ್ತೈತೆ? ಇದನ್ನೆಲ್ಲ ಬಿಟ್ಬಿಟ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಪಾರ್ಟಿಗಳು ಬಂದು ಈ ಪಬ್ಲಿಕ್ ಆಸ್ತಿನೆಲ್ಲ ಎಲ್ಲರೂ ಹಾಕ್ಬಿಡ್ತಾರೆ. ರೈಲ್ವೆ ಸ್ಟೇಷನ್ ಲಕ್ಷಣೆ ಹೋಗ್ಬಿಡ್ತದೆ. ದಯಮಾಡಿ ಹೇಳ್ತಾ ಇದ್ದೀನಿ, ವಿ ಸೋಮಣ್ಣ ಸರ್ ಮತ್ತು ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಈ ರೀತಿ ಯಾವುದು ಇರೋ ಫ್ಲೆಕ್ಸ್ಗಳು ತೆಗಿಬೇಕು ಮತ್ತೆ ಈ ತರ ಸ್ಟಿಕ್ಕರ್ಗಳು ತೆಗಿಬೇಕು. ಒಂದು ಅವ್ರ ಆಂತರಿಕ ಚುನಾವಣೆಗೆ ಒಂದು ನಿಯಮ ಮಾಡ್ಕೊಳ್ಳಿ. ಈ ತರ ಅಸಹ್ಯ ಮಾಡಬಾರ್ದು ಅಂತೇಳಿ ಎಲ್ಲ ರೈಲ್ವೆ ಪ್ರಯಾಣಿಕರ ಪರವಾಗಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಇರೋದೇ 4 ದಿನ ಕೊಡ್ತಿದ್ರು ವಾರಕ್ಕೆ, ಅದು ಕೂಡ ಕಟ್ ಮಾಡಿದ್ರೆ ಹೆಂಗ್ ಹೋಗ್ಬೇಕು ಎಲ್ಲರೂ? ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಅನೇಕ ಸಂಘ ಸಂಸ್ಥೆಗಳು ಸೇರಿದೆ. ಎಲ್ಲ ರೈಲ್ವೆ ಇಲಾಖೆಯವರು 18ನೇ ತಾರೀಕಿನಿಂದ ಈ ಬೆಳಗಾವಿ ಮುನಗೂರು ರೈಲನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರೈಲು ಕಳೆದ 10 ವರ್ಷಗಳ ಕೆಳಗೆ ರೈಲ್ವೆ ಬಜೆಟ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥ ರೈಲು. ಪಾರ್ಲಿಮೆಂಟ್ನಲ್ಲಿ ಸಂಪೂರ್ಣ ಲೋಕಸಭಾ ಸದಸ್ಯರು 543 ಜನ ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ರೈಲು. ಅದು ದಿನನಿತ್ಯದ ಕಾಯಂ ರೈಲು. ಅಂಥ ರೈಲನ್ನು ರದ್ದು ಮಾಡೋ ಅಧಿಕಾರ ರೈಲ್ವೆ ಬೋರ್ಡುಗಿಲ್ಲ, ರೈಲ್ವೆ ಅಧಿಕಾರಿಗಳಿಗಿಲ್ಲ. ಪಬ್ಲಿಕ್ಸ್ ಎಲ್ಲ ಬಂದು ಇಲ್ಲಿ ಬ್ಯಾನರ್ ಕೊಡ್ತಾರೆ. ಬಿಜೆಪಿ ಪಾರ್ಟಿಯವರು ಕೊಡ್ತಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾರೆ, ಆಮ್ ಆದ್ಮಿ ಪಾರ್ಟಿಯವರು ಕೊಡ್ತಾರೆ. ಬೆಳಗಾವಿ ಮುನಗೂರು ರೈಲು ಮುಂದುವರಿಯಬೇಕು. ರೈಲನ್ನು ರದ್ದು ಮಾಡುವ ರೈಲ್ವೆ ಅಧಿಕಾರಿಗಳಿಗೆ, ಮುನಗೂರು ರೈಲನ್ನು ರದ್ದು ಮಾಡಲಿರುವ ರೈಲ್ವೆ ಅಧಿಕಾರಿಗಳಿಗೆ, ದೇವನಪಲ್ಲಿ ತಿರುಪತಿ ರೈಲು ಬರಲೇಬೇಕು. ಶಿವಮೊಗ್ಗ ಚೆನ್ನೈ ರೈಲು ಆರಂಭವಾಗಬೇಕು. ಬೇಕೇ ಬೇಕು. ವಂದೇ ಭಾರತ್. ಬಳ್ಳಾರಿ ಜಿಲ್ಲಾ ರೈಲ್ವೆ ಕ್ರಿಯಾ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು. ಬೆಳಗಾವಿ ಮುನಗೂರು ರೈಲು ಬೇಕೇ ಬೇಕು. ಬೆಳಗಾವಿ ಮುನಗೂರು ರೈಲು ಬೇಕೇ ಬೇಕು. ವಂದೇ ಭಾರತ್ ರೈಲು ಬೇಕೇ ಬೇಕು. ಶಿವಮೊಗ್ಗ ಬಳ್ಳಾರಿ ಚೆನ್ನೈ ರೈಲು ಬೇಕೇ ಬೇಕು. ಬಳ್ಳಾರಿ ಜಿಲ್ಲಾ ರೈಲ್ವೆ ಕ್ರಿಯಾ ಸಮಿತಿ ಹೋರಾಟಕ್ಕೆ. ಮುನಗೂರು ರೈಲು ಯಥಾವತ್ತಾಗಿ ಬೆಳಗಾವಿಯಿಂದ ಡೈಲಿ ಟ್ರೈನಾಗಿ ಹೋಗ್ಬೇಕಂತ ಮನವಿ. ಆಮೇಲೆ ಇನ್ನೊಂದು ಅವ್ರಿಗೆ ಕಳಿಸೋದು ರೈಲ್ವೆ ಕ್ರಿಯಾ ಸಮಿತಿಗೆ ಇವತ್ತೇನು ಬಳ್ಳಾರಿಯ ಎಲ್ಲ ಸಂಘಟನೆಗಳು ಕೂಡಿ ಸಹಮತ ವೇದಿಕೆ ವತಿಯಿಂದ ರೈಲ್ವೆ ಸಮಿತಿಯವರಿಗೆ ಇವತ್ತು ನಾವೇನು ಬೆಂಬಲ ಕೊಟ್ಟಿದ್ದೀವಿ. ಆದಷ್ಟು ಬೇಗ ನಮ್ಮ ರಾಜ್ಯ ಸಚಿವರಾದಂಥ ಕೇಂದ್ರ ಕಡೆಯಿಂದ ಏನು ರಾಜ್ಯ ಸಚಿವರಾಗಿದ್ದಾರೆ ನಮ್ಮ ವಿ ಸೋಮಣ್ಣ ಅವರಿಗೆ ಸಾಹೇಬರಿಗೆ ಅವ್ರಿಗೆ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಳ್ಳಾರಿಯಿಂದ ಸುಮಾರಾಗಿ ರೈಲುಗಳನ್ನು ಬಿಟ್ಟಿದ್ರಿ, ಆದರೂ ಈಗ ಕಡಿತಗೊಳಿಸ್ತಿದ್ರಿ. ನೀವು ದಯವಿಟ್ಟು ಆ ರೀತಿ ಆಗಬಾರ್ದು ಅಂತ ಹೇಳಿ ನಾವು ವಿ ಸೋಮಣ್ಣ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀವಿ. ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಹಂಪಿ ಎಕ್ಸ್ಪ್ರೆಸ್ ಒಂದು ಬಿಟ್ಟರೆಗಿನ ಯಾವುದೇ ಇಲ್ಲ. ಆದಷ್ಟು ಬೇಗ ವಂದೇ ಭಾರತ್ ರೈಲನ್ನು ನಮಗೆ ಅನುಕೂಲ ಮಾಡಿಕೊಟ್ರೆ ಬಳ್ಳಾರಿ ಜನತೆಗೂ ಆಮೇಲೆ ಎಲ್ಲ ನಮ್ಮ ಹುಬ್ಬಳ್ಳಿಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ವಿ ಸೋಮಣ್ಣ ಸಾಹೇಬರಿಗೆ
ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ನಾವು ಇವತ್ತು ಜಿಲ್ಲಾ ರಾಜ್ಯ ಮಟ್ಟದ ಕ್ರಿಯಾ ಸಮಿತಿ ರೈಲ್ವೆದವರಿಗೆ ನಾವು ಎಲ್ಲ ಒಂದು ಸಹಮತದಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ. ನಿಂತಿರ್ತಕ್ಕಂಥ ರೈಲುಗಳು ಮುಂದುವರಿಸ್ಬೇಕಂತೇಳಿ ಸಚಿವರಾದ ಸೋಮಣ್ಣರವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದೇ ರೀತಿ ನಾವು ಮನವಿ ಮಾಡ್ತಕ್ಕಂಥ ಯಾವ್ದಾದ್ರು ತಿರಸ್ಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಓಟ ಮಾಡಿ ಮತ್ತೆ ಎಲ್ಲ ತಡೆ ಮಾಡಿ ಮತ್ತೆ ಅದೇ ರೀತಿಯಾಗಿ ನಾವು ಶಾಂತಿ ರೀತಿ ಅಂತ ಮಾಡ್ತೀವಿ ಅಂತ ಹೇಳ್ತೀವಿ. ಎರಡೂ ಮಾಡ್ತಾ ಇದೀವಿ. ಬಳ್ಳಾರಿ ಜಿಲ್ಲಾ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ರೈಲಿಗಾಗಿ ಬೇಡಿಕೆಗೆ ಮನವಿ ಸಲ್ಲಿಸಲು ಸಹಮತ ವೇದಿಕೆಯ ಎಲ್ಲಾ ಮುಖಂಡರು ಹಾಗೂ ನಮ್ಮ ಅಧ್ಯಕ್ಷರು ಎಲ್ಲ ಸಂಘದ ಅಧ್ಯಕ್ಷರು ಇವತ್ತು ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ಒಂದು ಮನವಿ ಕೊಡ್ತಿದ್ವಿ. ಈ ಮನವಿ ಉದ್ದೇಶ ಇಷ್ಟೇ, ಬಳ್ಳಾರಿಯಿಂದ ಹುಬ್ಬಳ್ಳಿ ಕಡೆಗೆ ಮುಂಜಾನೆ ಹೋಗುವ ಟ್ರೈನ್ ಒಂದೇ ಡೊಮೋ ಇತ್ತು. ಆ ಡೊಮೋ ಸಂತೆ ಇವತ್ತು ನಿಂತಿದೆ. ಕಾರ್ಮಿಕರು ಮತ್ತು ಇವರು ಸರ್ಕಾರಿ ನೌಕರರು ವಿಜಯನಗರಕ್ಕೆ ಹೊಸಪೇಟೆಗೆ ಹೋಗ್ಬೇಕಂದ್ರೆ ಭಾರಿ ಕಷ್ಟದಿಂದ ಬಸ್ಸು ಹೋಗ್ತಿದಾರೆ. ಇದೇ ಟ್ರೈನು ಆರಂಭವಾಯಿತು. ಬಳ್ಳಾರಿಯಿಂದ ನಮ್ಮ ದಾವಣಗೆರೆ ಹೋಗೋ ಟ್ರೈನ್ ಆಯ್ತು. ಅದಾನಂತರ ಯಾವ ಹುಬ್ಬಳ್ಳಿಗೆ ಆಗಲಿ ಹೊಸಪೇಟೆಗೆ ಆಗಲಿ ಒಂದು ಟ್ರೈನ್ ಇರುವುದಿಲ್ಲ. 2 ಗಂಟೆವರೆಗೆ ಕಾಯಬೇಕಾಗುತ್ತೆ. ಆದ್ರಿಂದ ಬೆಳಿಗ್ಗೆ 9 ಗಂಟೆ 10 ಗಂಟೆ ಒಳಗೆ ಮತ್ತೆ ಇನ್ನೊಂದು ಟ್ರೈನ್ ಬೇಕು ನಮಗೆ ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತೇವೆ. ನಮ್ಮ ಬಳ್ಳಾರಿ ಜಿಲ್ಲಾ ಸಹಮತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಳ್ಳಾರಿಯ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಎಲ್ಲ ಸೇರಿದೀವಿ. ಯಾತಕಪ್ಪ ಅಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಮಹೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ಈಗ ಏನ್ ನಮ್ಮ ಬಳ್ಳಾರಿ ಮೇಲೆ ಓಡಾಡ್ತಕ್ಕಂಥ ರೈಲುಗಳು ನಿಲುಗಡೆ ಆಗಿದ್ದಾವೆ. ಬೆಳಗಾವಿ ಮುಳುಗೋರು ರೈಲ್ ಆಗಿರ್ಬೋದು, ಅಥವಾ ಶಿವಮೊಗ್ಗ ಬಳ್ಳಾರಿ ಚೆನ್ನೈ ರೈಲ್ ಆಗಿರ್ಬೋದು, ಅಥವಾ ತಗರಿದೇವನಪಳ್ಳಿಯಿಂದ ತಿರುಪತಿ ಹೋಗೋ ರೈಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾರಣಾಂತರಗಳಿಂದ ಸ್ಟಾಪ್ ಆಗಿದ್ದಾವೆ. ಇವು ಯಥಾವತ್ತಾಗಿ ಕಂಟಿನ್ಯೂ ಆಗ್ಬೇಕಂತೇಳಿ ಹಾಗೂ ಮತ್ತು ವಿಶೇಷವಾಗಿ ಒಂದೇ ಭಾರತ್ ರೈಲು ನಮ್ಮ ಬಳ್ಳಾರಿಯಿಂದ ಬೆಂಗಳೂರಿಗೆ ಸಂಚಾರ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇವತ್ತೊಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ ಬಳ್ಳಾರಿ ನಗರದ ಎಲ್ಲ ರೈಲ್ವೆ ಪ್ರಯಾಣಿಕರು, ಸಂಘ ಸಂಸ್ಥರು, ರೈತ ಮುಖಂಡರು, ನಮ್ಮ ಸಹಮತ ಒಕ್ಕೂಟ ಎಲ್ಲ ಕೂಡ ಒಂದು ಶಾಂತಿ ರೀತಿಯಿಂದ ಬೆಂಬಲ ಕೊಟ್ಟು ಮನವಿ ಮಾಡಿದೀವಿ. ಈ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಕ್ ಬಯಸ್ತೀವಿ. ಸರ್, ಬಳ್ಳಾರಿ ರೈಲ್ವೆ ನಿಲ್ದಾಣ ಬ್ರಿಟಿಷ್ ಸರ್ಕಾರದ್ದು. ಅಂದ್ರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನ ನಮ್ಮ ಪ್ರಸಿದ್ಧಿ ಹೊಂದಿರತಕ್ಕಂತ ಒಂದು ಬ್ರಾಡ್ಗೇಜ್ ರೈಲ್ವೆ ಇದು. ಇಲ್ಲೇ ಇವತ್ತಿನ ದಿನ ಎಲ್ಲ ಆಗಿನ ಕಾಲದಲ್ಲಿ ಪೂನಾಲಿ ಹಿಡಿದು ಬಾಂಬೆಲಿ ಹಿಡಿದು ಚೆನ್ನೈವರೆಗೆ ಕೂಡ ರೈಲ್ವೆ ಓಡಾಟವನ್ನ ನಡೆಸಿರ್ತಕ್ಕಂಥದ್ದು ಬ್ರಿಟಿಷರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಿದಾರ, ಜಿಂದಾಲ್ ಒಂದು ಕಾರ್ಖಾನೆಗಾಗಿ ಇವತ್ತು ಬಳ್ಳಾರಿಯಿಂದ 2 ಕಿಲೋಮೀಟರ್ ಬಲಭಾಗದಲ್ಲಿ, ಬಳ್ಳಾರಿಯಿಂದ 2 ಕಿಲೋಮೀಟರ್ ಎಡಭಾಗದಲ್ಲಿ ರೈತರ ಜಮೀನಿನಲ್ಲಿ ಮತ್ತೆ ಹೊಸದಾಗಿ ಜಿಂದಾಲ್ಗಾಗಿನೇ ರೈಲ್ವೆ ಟ್ರ್ಯಾಕ್ ಆಗ್ತಕ್ಕಂಥ ಯೋಜನೆನ ನಿರ್ಮಾಣ ಮಾಡ್ತಾ ಇದಾರೆ. ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು. ನೀವು ಮಾಡಂಗಿತ್ತಂದ್ರೆ ದೂರದಾಗ ಮಾಡ್ರಿ. ಈ ರೈತರ ಹೊಲಗಳಲ್ಲಿ ಮಾತ್ರ ಬರ್ತಕ್ಕಂಥ ಇದಕ್ಕೆ ನಾವು ಯಾವ್ದೋ ಒಂದು ವೇಳೆ ರೈತರ ಜಮೀನಲ್ಲಿ ಎಲ್ಲೇ ಬಂದ್ರು ಕೂಡ ನಾವು ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತಾ ಇದೀವಿ. ಯಾಕೆ ನಿಮ್ಮಲ್ಲೇ ಸ್ಥಳ ಇದೆ, ನೀವು ಇನ್ನೊಂದು 2 ಲೈನ್ ಹಾಕ್ಯಂಬ ಸ್ಥಳ ಇರುವಾಗ ನೀವ್ ಯಾಕೆ ನಿಮ್ಮ ಯಾಕೆ ಕೇಳಬಾರ್ದು? ಯಾಕೆ ರೈತರ ಹೊಲಗಳಲ್ಲಿ ಬರ್ತಾರೆ? ಈ ರೀತಿಯಾಗಿ ಏನಾದ್ರು ರೈತರ ಹೊಲಗಳಲ್ಲಿ ಜಮೀನಲ್ಲಿ ಬಂದು ಅನ್ಯಾಯ ಮಾಡಿದ್ರೆ ಆದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಬಳ್ಳಾರಿಯಿಂದ ಹಿಡಿದು ಡೆಲ್ಲಿವರೆಗೆ ಉಗ್ರ ಹೋರಾಟಕ್ಕೆ ನಾವು ರೈತರೆಲ್ಲರೂ ಸಿದ್ಧರಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ಸಹಮತ ವೇದಿಕೆಯಿಂದ ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದೇ ಮನವಿ ಸಲ್ಲಿಸಿದ್ವಿ. ಎಲ್ಲ ರೀತಿಯಿಂದ ಇದು ನಿಂತೋಗಿರುವ ಟ್ರೈನ್ ಅನ್ನು ಮತ್ತೆ ಪುನಃ ಆರಂಭ ಮಾಡಬೇಕು. ಹಾಗೆ ಎಲೆಕ್ಷನ್ ಮುಗಿದು ಬಹಳ ದಿನಗಳಾದ್ರೂ ಅದೇ ರೀತಿಯಾಗಿ ಇನ್ನ ಬ್ಯಾನರ್ಗಳು ಇದಾವ. ನೀವು ನೋಡ್ತಾ ಇರ್ಬೋದು ಈಗ ಈ ದೃಶ್ಯದಲ್ಲಿ ಈ ಬ್ಯಾನರ್ಗಳನ್ನ ತೆರವುಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ. ರೈಲ್ವೆ